ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಮೆಲಾಮೆಟ್ ಕ್ರೀಮ್ ಬಗ್ಗೆ. ಸೊ ನೋಡ್ರಿ, ನಮ್ಮ ಸಬ್ಸ್ಕ್ರೈಬರ್ ರಿಕ್ವೆಸ್ಟ್ ಮಾಡಿದ್ರು, ಸರ್ ಈ ಕ್ರೀಮ್ದು ರಿವ್ಯೂ ಮಾಡ್ರಿ ಅಂತ. ಸೊ ಅವ್ರ ರಿಕ್ವೆಸ್ಟ್ ಮೇಲೆ ಈ ಕ್ರೀಮ್ದು ರಿವ್ಯೂ ಮಾಡ್ತಾ ಇದ್ದೀನಿ. ಮೆಲಾಮೆಟ್ ಕ್ರೀಮ್ ಅಂದ್ರೆ ಏನು, ಯಾವ್ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರೆ, ಇದ್ರೊಳಗಡೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನೇನ್ ಇರ್ತಾವು, ಯಾವ ರೀತಿ ನೀವು ಈ ಕ್ರೀಮು ಉಪಯೋಗ ಮಾಡಬೇಕು, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಇದರಲ್ಲಿ ಏನೇನು ಸೈಡ್ ಎಫೆಕ್ಟ್ಸ್ ಆಗ್ತವೆ, ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ್ರ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಮೆಲಾಮೆಟ್ ಕ್ರೀಮ್ ನೋಡ್ರಿ, ಇದು ಒಂದು ಅಲೋಪತಿಕ್ ಕ್ರೀಮು. ಮತ್ತೆ ಇದನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಗೆ ಏನ್ರ ತ್ವಚದಾಗ ಮೆಲಾಸ್ಮಾ ಕಂಡೀಷನ್ ಆಗೈತೆ ಅಂದ್ರ, ಮೆಲಾಸ್ಮಾಕ್ ನೋಡ್ರಿ ನಮ್ಮ ಕಡೆ ಇಲ್ಲೇ ಭಂಗ್ ಅಂತ ಅಂತಾರೆ. ಭಂಗ್ ಅಂದ್ರೆ ಏನಾಗುತ್ತಪ್ಪ ಅಂದ್ರ ತ್ವಚ ಬಹಳ ಜಾಸ್ತಿ ಕೆಲವೊಂದು ಕಡೆ ಡಾರ್ಕ್ ಪ್ಯಾಚಸ್ ಆಗ್ತಾವ, ಇಲ್ಲ ಡಿಸ್ಕಲರ್ಡ್ ಪ್ಯಾಚಸ್ ಆಗ್ತಾವ. ಮಕ್ಕದ ಎಡಗಡೆ ಬಲಗಡೆ ಮೂಗಿನ ಮೇಲೆ ಮತ್ತೆ ನಿಮ್ಮ ಹಣೆಯಾಗ ಕರ್ಕರ್ರಂಗ್ ಚಿಕ್ಕಿ ಇಲ್ಲ ಡಾರ್ಕ್ ಪ್ಯಾಚಸ್ ಆಗ್ತಾವ. ಸೊ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಇಲ್ಲ ನೀವು ತ್ವಚ ಬಹಳ ಜಾಸ್ತಿ ನಿಮ್ದು ಕಪ್ಪಗೈತಂದ್ರ, ಮಕ ಕೈ ಬಹಳ ಜಾಸ್ತಿ ಏನಾರ ಕಪ್ಪಗದವಂದ್ರ ಆ ಕಲರ್ವನ್ನು ಲೈಟ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನೀವು ಭಾಳ ಜಾಸ್ತಿ ಬಿಸಿಲಾಗ ತಿರ್ಗಾಡಕ್ ಕುಂತೀರಿ, ಪೊಲ್ಯೂಷನ್ ಸಂಬಂಧ, ಇಲ್ಲ ಮಕ ಚಂದ ತಕ್ಕೋಲಾರ್ದಕ್ಕೆ ನಿಮ್ಮ ಮಕ ಬಹಳ ಜಾಸ್ತಿ ಡಾರ್ಕ್ ಆಗಿಬಿಟ್ಟೈತೆ ಅಂದ್ರೆ ಆ ನ್ಯಾಚುರಲ್ ಕಲರ್ ಮತ್ತೆ ನಿಮ್ಗೆ ಹೊಳ್ ಕೊಡಿಸ್ಲಿಕ್ಕೆ, ನಿಮ್ಮ ಕಲರ್ ಅನ್ನು ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೆ, ಡಾರ್ಕ್ನೆಸ್ ಕಡಿಮೆ ಮಾಡ್ಲಿಕ್ಕೆ ಇದು ಉಪಯೋಗ ಮಾಡ್ತಾರೆ. ಇಲ್ಲ ನಿಮ್ಮ ತ್ವಚದಾಗ ಬಹಳ ಜಾಸ್ತಿ ಡಾರ್ಕ್ ಪ್ಯಾಚಸ್ ಅದಾವಂದ್ರ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಇಲ್ಲ ನಿಮ್ಮ ತ್ವಚ ಎಲ್ಲರ ಬಹಳ ಜಾಸ್ತಿ ರೆಡ್ನೆಸ್ ಕೆಂಪು ಬಹಳ ಆಗೈತಂದ್ರೆ, ಇಲ್ಲ ಲೈಟ್ ಆಗ ತ್ವಚದ ಮೇಲೆ ಸ್ವೆಲ್ಲಿಂಗ್ ಐತಂದ್ರ, ತ್ವಚದಲ್ಲಿ ಕೆರೆತ ಐತಂದ್ರ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತಿದ್ರಿ. ಈಗ ಈ ಕ್ರೀಮದ್ದು ಕಂಪೋಸಿಷನ್ ಬಗ್ಗೆ ಹೇಳ್ಕೊಡ್ತೀನಿ. ಇದ್ರೊಳಗ ಇಂಗ್ರೀಡಿಯೆಂಟ್ಸ್ ಏನೇನ್ ಇರ್ತಾವ ಅಂದ್ರೆ ನೋಡ್ರಿ, ಒಂದೇ ಇಂಗ್ರೀಡಿಯೆಂಟ್ ಇದ್ರೊಳಗ ಹೈಡ್ರೋಕ್ವಿನೋನ್ ಇರ್ತೈತ್ರಿ, 2% ವೇಟ್ನಾಗ ಇರ್ತೈತ್ರಿ ಟೋಟಲ್ ಕ್ರೀಮದ ವೇಟಿಗೆ. ಎರಡನೇ ಇಂಗ್ರೀಡಿಯೆಂಟ್ ಇದ್ರೊಳಗ ಮೊಮೆಟೋಸೋನ್ ಇರ್ತೈತಿ, 0.1% ವೇಟ್ನಾಗ ಇರ್ತೈತ್ರಿ ಟೋಟಲ್ ಕ್ರೀಮದ ವೇಟ್ ಇದು. ಮತ್ತೆ ಇದ್ರೊಳಗ ಟ್ರೆಟೆನಾನ್ ಅಂತ ಇರ್ತೈತಿ, 0.025% ಇರ್ತೈತ್ರಿ ವೇಟ್ನಾಗ ಟೋಟಲ್ ಕ್ರೀಮದ ವೇಟ್. ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರೆ ಯೂನಿವರ್ಸಲ್ ಟ್ವಿನ್ ಲ್ಯಾಬ್ ಮುಂಬೈ. ಇದನ್ನ ನೋಡ್ರಿ 25 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಿಂತ ಇರ್ತೈತ್ರಿ. ಈಗ ಈ ಇಂಗ್ರೀಡಿಯೆಂಟ್ಸ್ ಇದ್ರೊಳಗೆ ಏನೇನ್ ಇರ್ತಾವ, ಯಾವ ರೀತಿ ಕೆಲಸ ಮಾಡ್ತೈತೆ ಅನ್ನೋದು ಹೇಳ್ಕೊಡ್ತೇನೆ. ಸೊ ಒಂದೇ ಇಂಗ್ರೀಡಿಯೆಂಟ್ ನೋಡ್ರಿ ಹೈಡ್ರೋಕ್ವಿನೋನ್. ಅದು ಏನ್ ಮಾಡುತ್ತಪ್ಪ ಅಂದ್ರ ನಿಮ್ ತ್ವಚ ಕಲರ್ ಏನಿರ್ತೈತೆ ನೋಡ್ರಿ ಅದನ್ನ ಲೈಟ್ ಮಾಡ್ಲಿಕ್ಕೆ ಕೆಲಸ ಮಾಡುತ್ತೆ. ಅದು ಏನ್ ಮಾಡುತ್ತಪ್ಪ ಅಂದ್ರ ಮೆಲಾನಿನ್ ಪ್ರೊಡಕ್ಷನ್ ಅನ್ನು ಕಡಿಮೆ ಮಾಡ್ಬಿಡ್ತೈತಿ. ಅದ್ರ ಸಂಬಂಧ ನಿಮ್ದು ಸ್ಕಿನ್ ಬಹಳ ಡಾರ್ಕ್ ಇರ್ತೈತೆ ನೋಡ್ರಿ, ಅದು ಸ್ವಲ್ಪ ಕಲರ್ ಬ್ರೈಟ್ ಆಗ್ತಾ ಹೋಗ್ಬಿಡ್ತೈತಿ. ಸೊ ಯಾಕಂದ್ರ ನಮ್ ತ್ವಚದಾಗ ನಮ್ ಡಾರ್ಕ್ನೆಸ್ ಎದ್ರ ಸಂಬಂಧ ಇರ್ತೈತಿ ಅಂದ್ರ ಮೆಲಾನಿನ್ ಸಂಬಂಧ ಇರ್ತೈತಿ. ಸೊ ಇದು ಪ್ರೊಡಕ್ಷನ್ ಕಡಿಮೆ ಮಾಡಿಬಿಟ್ರೆ ಏನಾಗುತ್ತಾ, ಸ್ಕಿನ್ ಲೈಟ್ ಆಗಿಬಿಡ್ತೈತ್ರಿ. ಮತ್ತೆ ಇದು ಒಂದು ರಿವರ್ಸಿಬಲ್ ಪ್ರೊಸೆಸ್ ರೀ. ಮತ್ತ ಮೊಮೆಟೋಸೋನ್ ನೋಡ್ರಿ, ಇದು ಒಂದು ಸ್ಟೆರಾಯ್ಡ್. ಎರಡನೇ ಇಂಗ್ರೀಡಿಯೆಂಟ್ ಮೊಮೆಟೋಸೋನ್, ಇದು ಒಂದು ಸ್ಟೆರಾಯ್ಡ್ ರೀ. ಇದೇನ್ ಮಾಡ್ತಪ್ಪ ಅಂದ್ರೆ ಬ್ಲಾಕ್ ಮಾಡುತ್ತೆ ಪ್ರೊಡಕ್ಷನ್ ಕೆಮಿಕಲ್ ಮೆಸೆಂಜರ್ ಪ್ರೋಸ್ಟಾಗ್ಲಾಂಡಿನ್ಸ್ ಅನ್ನ. ಅದ್ರ ಸಂಬಂಧ ಏನಾಗುತ್ತಾ, ನಿಮ್ ತ್ವಚದ ಮೇಲೆ ಲೈಟ್ ಆಗಿ ಏನಾರ ಊತ ಬಂದೈತಂದ್ರ, ಬಹಳ ಜಾಸ್ತಿ ಕೆರೆತ ಕುಂತೈತಂದ್ರ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮೂರನೇ ಇಂಗ್ರೀಡಿಯೆಂಟ್ ಟ್ರೆಟೆನಾನ್. ಇದು ನೋಡ್ರಿ ಒಂಥರದ್ದು ವೈಟಮಿನ್ ಎ. ಇದೇನ್ ಮಾಡುತ್ತಪ್ಪ ಅಂದ್ರೆ ನಿಮ್ ತ್ವಚವನ್ನು ರಿನ್ಯೂ ಮಾಡ್ಲಿಕ್ಕೆ ಫಾಸ್ಟ್ ಕೆಲಸ ಮಾಡಿಕೊಡ್ತೈತಿ, ನಿಮ್ ತ್ವಚವನ್ನು ಪುನರ್ಜೀವಿತ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತೀಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ನೀವು ಈ ಕ್ರೀಮ್ ಹಚ್ಕೋಬಹುದಂತ. ಸೊ ಒಂದೇದ್ ನೋಡ್ರಿ, ಯಾವ ಪಾರ್ಟ್ನಾಗ ನೀವು ಇದನ್ನ ಹಚ್ಬೇಕನ್ನ ಅಂತೀರಿ, ಆ ಪಾರ್ಟ್ ಮಕ ಏನ್ರ ಐತಂದ್ರ ಚಂದಾಗ ಅದನ್ನ ಉಗುರು ಬೆಚ್ಚ ನೀರ್ಲಿ ಚಂದಾಗ ತೊಳ್ಕೊರಿ, ಇಲ್ಲ ನಾರ್ಮಲ್ ನೀರ್ಲಿ ಚಂದ ತೊಳ್ಕೊರಿ. ತೊಳ್ಕೊಂಡಾದ್ಮೇಲೆ ಟವಲ್ ತಗೊಂಡ್ ಚಂದಾಗ ಒರೆಸ್ಕೊಂಡಾದ್ಮೇಲೆ ನೋಡ್ರಿ, ನೀರ್ ಮಕದ ಮೇಲೆ ಇಲ್ಲ ಕೈದ ಮೇಲೆ ಕಾಲದ ಮೇಲೆ ಹಚ್ಕೊಂಡ ಅಂತೀರಿ ಅಂದ್ರ ಒಟ್ಟೆ ನೀರಿನ ಅವಶೇಷ ಇರಬಾರ್ದ್ರಿ ಆ ಭಾಗದಾಗ. ಸೊ ಎಲ್ಲಾ ಚಂದಾಗ ಸ್ಕಿನ್ ಡ್ರೈ ಆಗಿಂದ ಸೊ ಸ್ವಲ್ಪ ಹೊತ್ತು ವೇಟ್ ಮಾಡಿ ಚಂದಾಗ ಕ್ರೀಮು ಕೈಯಾಗ ತೋರಿ, ಕೈಯಿನ ಬಳದ ಮೇಲೆ ತೋರಿ ಕ್ರೀಮು ತಗೊಂಡಾದ್ಮೇಲೆ ಯಾವ ಪಾರ್ಟ್ನಾಗ ಇದನ್ನ ಹಚ್ಕೋಬೇಕನ್ನ ಅಂತೀರಿ ಅಲ್ಲೇ ಲೈಟ್ ಆಗಿ ಹಚ್ಕೊಂಡು ಲೈಟ್ ಅನ್ನ ಕೈಲಿ ನಿಮ್ ಬಳ್ಳ ಮೂಲಕ ಸರ್ಕ್ಯುಲರ್ ಮೋಷನ್ನಾಗ ಕೆಲವೊಂದು ಸೆಕೆಂಡ್ ಮಟ್ಟ ಅಲ್ಲೇ ಚೆನ್ನಾಗಿ ಮಸಾಜ್ ಮಾಡ್ರಿ. ಯಾಕಂದ್ರ ಕ್ರೀಮ್ ತ್ವಚದಾಗ ಚಂದಾಗಿ ಅಬ್ಸರ್ವ್ ಆಗ್ಬೇಕು. ಸೊ ಅಬ್ಸರ್ವ್ ಆದ್ಮೇಲೆ ಮತ್ತೆ ನಿಮ್ ಕೈ ಚಂದಾಗ ತೊಳ್ಕೊಂಡ್ಬಿಡ್ರಿ. ಈ ರೀತಿ ನೀವು ಇದನ್ನ ಉಪಯೋಗ ಮಾಡಬಹುದು. ಈ ಕ್ರೀಮ್ ನೋಡ್ರಿ ದಿನಕ್ಕೆ ಒಂದೇ ಹೊತ್ತು ಉಪಯೋಗ ಮಾಡಬೇಕು. ಬೆಟರ್ ರಿಸಲ್ಟ್ಸ್ ನಿಮಗೆ ಬೇಕಂದ್ರ ಅದು ರಾತ್ರಿ ಹೊತ್ತು ಅಷ್ಟೇ ಯೂಸ್ ಮಾಡ್ರಿ. ಮಕ್ಕೋಣ ಮುಂದೆ ಮಕ್ಕಕ್ಕೆ ಹಚ್ಕೊಂಡ್ ಮಕ್ಕೊಂಡ್ಬಿಡ್ರಿ. 1 ಲಿಂತ್ರ 2 ವಾರ ಒಳಗ ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ನೋಡ್ಲಿಕ್ಕೆ ಸಿಕ್ಬಿಡ್ತೈತ್ರಿ.
ಮತ್ತು ಈ ಕ್ರೀಮ್ ನೀವೇನ್ರ ರಾತ್ರಿ ಹಚ್ಕೊಂಡ್ ಮಕ್ಕೊಂಡಾಗ ಕುಂತೀರಂದ್ರ ಬೆಳಿಗ್ಗೆ ಏನ್ರ ನೀವು ಬಿಸಿಲಿಗೆ ಹೋಗ್ಬೇಕಂದ್ರ ಸನ್ಸ್ಕ್ರೀನ್ ಹಚ್ಕೊಳೋದು ಮರ್ಯಾಕ್ ಹೋಗ್ಬೇಡ್ರಿ. ಇಲ್ಲ ಬೆಳಿಗ್ಗೆ ಹೊತ್ತು ಕೂಡ ನೀವು ಈ ಕ್ರೀಮ್ ಏನ್ರ ಉಪಯೋಗ ಅಂತೀರಂದ್ರ ಈ ಕ್ರೀಮ್ ಹಚ್ಕೊಂಡು ಅದ್ರ ಮೇಲೆ ಸನ್ಸ್ಕ್ರೀನ್ ಹಚ್ಕೋಬೇಕ್ರಿ. ಯಾಕಂದ್ರ ಇದು ನೀವು ರಾತ್ರಿ ಹಚ್ಕೊಂಡಿರ್ತೀರಿ, ಇದನ್ನ ಹಚ್ಕೊಂಡು ಬೆಳಿಗ್ಗೆ ಬಿಸಿಲಿಗೆ ಹೋಗ್ಬಿಟ್ರೆ ಮಕ ಇನ್ನಿಟ್ಟು ಸುಟ್ಟು ಹೋಗ್ಬಿಡ್ತೈತ್ರಿ. ಅದಕ್ಕೆ ಸನ್ಸ್ಕ್ರೀನ್ ಉಪಯೋಗ ಮಾಡೋದು ಬಹಳ ಅವಶ್ಯಕತೆ ಇರ್ತೈತ್ರಿ. ಎಷ್ಟು ದಿನದ ಮಟ್ಟ ಈ ಕ್ರೀಮ್ ಉಪಯೋಗ ಮಾಡಬೇಕು? ಸೊ ನೋಡ್ರಿ, ನಿಮ್ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ಇದನ್ನ ಉಪಯೋಗ ಮಾಡಕ್ ಹೇಳ ಅಂತಾರ ಅಷ್ಟು ದಿನ ಮಾತ್ರ ಇದನ್ನ ಉಪಯೋಗ ಮಾಡ್ರಿ. ಯಾಕಂದ್ರೆ ಜಾಸ್ತಿ ನೀವು ಇದನ್ನ ಮಾಡಕ್ ಹೋಗ್ಬಿಡ್ರಿ. ಎಷ್ಟು ದಿನ ಡಾಕ್ಟರ್ ಹೇಳಾರ ಅಷ್ಟು ದಿನ ಅಷ್ಟೇ ಮಾಡ್ರಿ. ಸೊ ಯಾಕಂದ್ರೆ ನೋಡ್ರಿ, ಈಗ ಒಂದು ಉದಾಹರಣೆ ಕೊಟ್ಟು ನೀವು ತಿಳಿಸ್ತೀನಿ. ಬಹಳ ಲಾಂಗ್ ಡ್ಯೂರೇಷನ್ ನೀವು ಏನಾರ ಉಪಯೋಗ ಅಂತೀರಂದ್ರ 1 ವರ್ಷ 2 ವರ್ಷ 3 ವರ್ಷ ಹಂಗ ಸುಮ್ಮನೆ ಉಪಯೋಗ ಮಾಡ್ಕೊಂತ ಹೊಂಟ್ಬಿಟ್ರಿ. ಡೈಲಿ ನನಗೆ ಏನಾಗಲ್ಲ ತೋರಿ ಮಕ್ಕ ಚಲೋ ಆಗೈತಂತ. ಸೊ ನೋಡ್ರಿ, ಯಾವಾಗ ಇಮಿಡಿಯೇಟ್ಲಿ ನೀವು ಈ ಕ್ರೀಮ್ ಉಪಯೋಗ ಮಾಡೋದು ಬಂದ್ ಮಾಡ್ತೀರಿ, ಮಕ ನಿಮ್ದು ಮತ್ ಹೊಳ್ಳಿ ಬಹಳ ಜಾಸ್ತಿ ಕರ್ರಗಾಗ್ಬಿಡ್ತೈತಿ. ಮೊದ್ಲಕ್ಕಿಂತ ಜಾಸ್ತಿ ಕರ್ಗ ಆಗೋ ಸಾಧ್ಯತೆ ಇರ್ತೈತ್ರಿ. ಈಗ ಈ ಕ್ರೀಮ್ ಹಚ್ಕೊಂಡ್ರೆ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ? ಸೊ ನೋಡ್ರಿ, ಸೈಡ್ ಎಫೆಕ್ಟ್ ಪ್ರತಿಯೊಬ್ಬರಿಗೂ ಆಗಂಗಿಲ್ಲ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗೋದು. ಆದ್ರೆ ಏನಾಗ್ಬೋದು, ಸೊ ನೀವು ಯಾವ ಪಾರ್ಟ್ನಾಗ ಈ ಕ್ರೀಮ್ ಹಚ್ಕೊಂಡಾವಂತೀರಿ ಆ ಪಾರ್ಟ್ನಾಗ ನಿಮ್ಗೆ ನೋವು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತಾ, ಅಲ್ಲಿ ಪಿಂಪಲ್ಸ್ ಬರ್ಬೋದು, ಆ ತ್ವಚ ಕೆಂಪಗಾಗ್ಬೋದು, ತ್ವಚದ ಮೇಲೆ ಇರಿಟೇಷನ್ ಆಗ್ಬೋದು, ಆ ತ್ವಚದ ಮೇಲೆ ಉರಿ ಆಗ್ಬೋದು, ಆ ತ್ವಚ ಬಹಳ ಕೆರ್ತ ಆಗ್ಬೋದು ಆ ಪಾರ್ಟ್ನಾಗ. ಈ ರೀತಿ ನಿಮ್ಗೆ ಏನಾರ ತೊಂದರೆ ಆಗಕ್ಕೆ ಕುಂತೈತಂದ್ರ ಇಮಿಡಿಯೇಟ್ಲಿ ಈ ಕ್ರೀಮ್ ಉಪಯೋಗ ಮಾಡೋದು ಬಂದ್ ಮಾಡ್ರಿ. ನಿಮ್ ಡಾಕ್ಟರ್ಗೆ ಮತ್ತೆ ಕನ್ಸಲ್ಟ್ ಮಾಡ್ಕೊರಿ. ಯಾರು ಈ ಕ್ರೀಮ್ ಉಪಯೋಗ ಮಾಡಕ್ ಹೋಗ್ಬಾರ್ದು. ಸೊ ಈ ಕ್ರೀಮ್ ಒಳಗೆ ನೋಡ್ರಿ ಏನ್ ಕಂಪೋನೆಂಟ್ಸ್ ಅದಾವ ನಾನು ನಿಮ್ಗೆ ತಿಳಿಸ್ಕೊಟ್ಟಿನಿ. ಹೈಡ್ರೋಕ್ರೋನ್, ಮೊಮೆಟಾಸೋನ್ ಮತ್ತೆ ಟ್ರೆಟನಾನ್. ಇದ್ರಲ್ಲಿ ನಿಮ್ಗೆ ಏನಾದ್ರೂ ಮೊದ್ಲು ಅಲರ್ಜಿಕ್ ರಿಯಾಕ್ಷನ್ ಆಗ್ಯಾವ ಅಂದ್ರ ಈ ಕ್ರೀಮ್ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈ ಕ್ರೀಮದ ಮೂಲ್ಯದ ಬಗ್ಗೆ ತಿಳಿಸ್ಬೇಕಂದ್ರೆ ಇದು ನಿಮ್ಗೆ 85 ರೂಪಾಯಿ 85 ರೂಪೀಸ್ನ 15 ಗ್ರಾಮ್ ಕ್ರೀಮ್ ಸಿಗ್ತೈತ್ರಿ. ಮೆಲಾಮೆಟ್ ಕ್ರೀಮ್ ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರ ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ ಇಲ್ಲ ಯಾವ್ದಾದ್ರು ಆನ್ಲೈನ್ ಫಾರ್ಮಸಿ ಮುಖಾಂತರ ಬಹಳ ಸುಲಭ ರೀತಿ ಅಂತ ಖರೀದಿ ಮಾಡ್ಕೋಬಹುದ್ರಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುವಂತೈತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ ಅವ್ರ ಜೊತೆಗೆ ನೀವು ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಸಲಹೆ ಇರ್ಲಾರ್ದ ತಗೊಳಕ್ ಹೋಗ್ಬಿಟ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.